ಹಾಯ್ ಫ್ರೆಂಡ್ಸ್, ಫಸ್ಟ್ ಟೈಮ್ ಈ ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಅದರಿಂದ ವಿಡಿಯೋಸ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತದೆ. ಥ್ಯಾಂಕ್ ಯು. ನಂಬಿಕೆ ಮತ್ತು ಶ್ರಮದ ಮಹತ್ವ. ಹಳ್ಳಿಯೊಂದರಲ್ಲಿ ರಾಮಣ್ಣ ಎಂಬ ಒಬ್ಬ ಶ್ರಮಶೀಲ ರೈತನಿದ್ದ. ಅವನು ಸ್ವಂತ ಹೊಲದಲ್ಲಿ ದುಡಿಯುತ್ತಾ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದ. ಆತನಿಗೆ ತಾನೇ ಮಾಡಿದ ಕಷ್ಟದ ಮೇಲೆ ನಂಬಿಕೆ ಇತ್ತು. ಆದರೆ ಹಳ್ಳಿಯ ಜನರು ದೇವರ ಆಶೀರ್ವಾದವಿಲ್ಲದೆ ಯಶಸ್ಸು ಸಾಧ್ಯವಿಲ್ಲ ಎಂದು ನಂಬುತ್ತಿದ್ದರು. ಒಂದು ದಿನ ಹಳ್ಳಿಯ ಮಠದ ಸ್ವಾಮೀಜಿ ಹಳ್ಳಿಗರಿಗೆ ಉಪದೇಶ ಕೊಡುತ್ತಿದ್ದರು. ದೇವರ ಕೃಪೆ ಇಲ್ಲದೆ ಯಾರೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಪ್ರಾರ್ಥನೆ ಮಾಡದೆ ಯಾರೂ ಶ್ರೇಷ್ಠ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ. ಆದರೆ ರಾಮಣ್ಣ ಅವರಿಗೆ ವಾದ ಮಾಡುತ್ತಾ ಹೇಳಿದ, ಸ್ವಾಮೀಜಿ, ನಾನು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಕಷ್ಟಪಟ್ಟು ದುಡಿಯುತ್ತೇನೆ. ನನ್ನ ಹೊಲ ಬರದೇ ಇರುವುದಿಲ್ಲ. ಆದರೆ ನಾನು ದೇವರಿಗೆ ವಿಶೇಷ ಪ್ರಾರ್ಥನೆ ಮಾಡುವುದಿಲ್ಲ. ಹಾಗಾದರೆ ನಾನು ಹಸಿವು ತಾಳಬೇಕೆ? ಸ್ವಾಮೀಜಿ ಕೋಪಗೊಂಡರು. ಆದರೆ ತಕ್ಷಣ ರಾಮಣ್ಣನನ್ನು ಪರೀಕ್ಷಿಸಲು ಯೋಚಿಸಿದ್ದರು. ಅವರು ಹೇಳಿದ್ದರು, ನೀವು ನಂಬಿಕೆ ಇಲ್ಲದೆ ಕೆಲಸ ಮಾಡುತ್ತಿದ್ದರೆ ಈ ವರ್ಷ ನಿಮಗೆ ಭಾರೀ ಸಂಕಟಗಳು ಬರಬಹುದು. ರಾಮಣ್ಣ ಇದನ್ನು ಗಮನಿಸಿದ್ದರೂ ತಾನು ಪರ್ಯಾಯವಾಗಿ ಏನನ್ನೂ ಮಾಡಿರಲಿಲ್ಲ. ಅವನು ತನ್ನ ಕೃಷಿ ಕಾಯಕದಲ್ಲಿ ನಿರತರಾದ. ಆದರೆ ಆ ವರ್ಷ ಬರಡಿನ ವರ್ಷವಾಗಿತ್ತು. ಹಳ್ಳಿಯ ಬೇರೆಯವರ ಹೊಲ ಒಣಗಿ ಹೋದವು. ಆದರೆ ರಾಮಣ್ಣ ತನ್ನ ಹೊಲಕ್ಕೆ ನೀರಾವರಿ ವ್ಯವಸ್ಥೆ ಮಾಡಿದ್ದರಿಂದ ಅವನ ಬೆಳೆ ಉತ್ತಮವಾಗಿ ಬೆಳೆದಿತ್ತು. ಇದು ನೋಡಿ ಹಳ್ಳಿಯ ಜನರು ಆಶ್ಚರ್ಯಚಕಿತರಾದರು. ಅವರು ಸ್ವಾಮೀಜಿಯ ಬಳಿ ಹೋಗಿ ಕೇಳಿದರು, ಸ್ವಾಮೀಜಿ, ರಾಮಣ್ಣನಿಗೆ ಹೇಗೆ ಇಷ್ಟೊಂದು ಉತ್ತಮ ಬೆಳೆ ಬಂದಿತು? ಅವನು ದೇವರ ಪ್ರಾರ್ಥನೆ ಮಾಡುತ್ತಿರಲಿಲ್ಲ ಅಲ್ಲವೇ? ಸ್ವಾಮೀಜಿ ಮುಗ್ಧನಾದರು. ಅವರು ರಾಮಣ್ಣನ ಬಳಿ ಹೋಗಿ, ನಿನ್ನ ಬಳಿ ಏನಾದರೂ ವಿಶೇಷ ರಹಸ್ಯವಿದೆಯೇ ಎಂದು ಕೇಳಿದ್ದರು. ರಾಮಣ್ಣ ನಗುತ್ತಾ ಹೇಳಿದರು, ಸ್ವಾಮೀಜಿ, ನಂಬಿಕೆ ಮತ್ತು ಶ್ರಮ ಎರಡೂ ಬೇಕು. ನಾನು ನನ್ನ ಶ್ರಮದ ಮೇಲೆ ನಂಬಿಕೆ ಇಟ್ಟುಕೊಂಡೆ. ನಾನು ಕಷ್ಟಪಟ್ಟು ದುಡಿದು ನೀರಾವರಿ ವ್ಯವಸ್ಥೆ ಮಾಡಿದೆ. ಅದೇ ನನ್ನ ಭಗವಂತನಿಗೆ ಸಲ್ಲಿಸಿದ ಪ್ರಾರ್ಥನೆ. ಸ್ವಾಮೀಜಿ ಮತ್ತು ಹಳ್ಳಿಯ ಜನರು ಇದನ್ನು ಕೇಳಿ ಪಶ್ಚಾತ್ತಾಪಗೊಂಡರು. ಅವರು ಅರ್ಥ ಮಾಡಿಕೊಂಡರು, ನಮ್ಮ ಶ್ರಮವೇ ನಮ್ಮ ನಿಜವಾದ ದೇವರ ಸೇವೆ. ನೈತಿಕ ಪಾಠ. ಕೇವಲ ಪ್ರಾರ್ಥನೆಯಿಂದಲೇ ಯಶಸ್ಸು ಸಿಗದು. ಶ್ರಮ ಮತ್ತು ನಂಬಿಕೆಯಿಂದಲೇ ಜೀವನದಲ್ಲಿ ಸಾರ್ಥಕತೆ ಮೂಡುತ್ತದೆ.